ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ದೇಶಾದ್ಯಂತ ಆಚರಿಸ್ತಾ ಇದ್ದೇವೆ. ಈ ಮೀನು ಕೃಷಿಕರ ದಿನಾಚರಣೆಯ ಮುಖ್ಯ ಉದ್ದೇಶ ಏನಂತಂದರೆ 1957ರಲ್ಲಿ ಡಾಕ್ಟರ್ ಹೀರಾಲಾಲ್ ಚೌಧರಿ ಮತ್ತು ಡಾಕ್ಟರ್ ಪ್ರೊಫೆಸರ್ ಅಲಿಕುನಿಯನ್ನ ಇಬ್ಬರು ವಿಜ್ಞಾನಿಗಳು ಪ್ರಪ್ರಥಮ ಬಾರಿಗೆ ಈ ನಮ್ಮ ಒಳನಾಡಿನಲ್ಲಿ ದೊರಕುವಂಥ ಮೀನುಗಳೇನಿದೆ, ಕಾಟ್ಲಾ, ರೋಹು, ಮೃಗಾಲ್ ಇಂಥ ಮೀನುಗಳನ್ನು ಪ್ರಚೋದಿತ ಸಂತಾನೋತ್ಪತ್ತಿ ಅಂದರೆ ಇಂಜೆಕ್ಷನ್ ಕೊಟ್ಟು ಅವನ್ನ ಪ್ರಚೋದಿಸಿ ಮೊಟ್ಟೆಯನ್ನು ಹೊರಗಡೆ ತರಿಸಿ ಅವನ್ನೆಲ್ಲ ಸಂತಾನೋತ್ಪತ್ತಿ ಮಾಡಿ ಮೀನುಗಳನ್ನು ಉತ್ಪಾದನೆ ಮಾಡುವ ಇದರಲ್ಲಿ ಸಂಶೋಧನೆಗೆ ಅವರು ಅವತ್ತು ಸಕ್ಸಸ್ ಆದಂಥ ಒಂದು ದಿನ ಜುಲೈ 10, 1957. ಈ ಒಂದು ದಿನವನ್ನು ಸ್ಮರಣೀಯವಾಗಿರಿಸಬೇಕು, ನೆನಪಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಭಾರತ ಸರ್ಕಾರ 2001ರಲ್ಲಿ ಪ್ರತಿ ವರ್ಷ ಜುಲೈ 10 ಮೀನು ಕೃಷಿಕರ ದಿನಾಚರಣೆ ಅಂತೇಳಿ ಆಚರಿಸಬೇಕು ಅಂತೇಳಿ ಒಂದು ಆದೇಶ ಮಾಡ್ತದೆ. ಅಂದಿನಿಂದ ಇಲ್ಲಿವರೆಗೂ ನಾವು ಕರ್ನಾಟಕ ರಾಜ್ಯದಲ್ಲಿ ಮೀನು ಕೃಷಿಕರ ದಿನಾಚರಣೆಯನ್ನು ಜುಲೈ 10ರಂದು ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಪ್ರಪ್ರಥಮ ಬಾರಿಗೆ ನಾನು ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿದ್ದೆ, ಮೀನುಗಾರಿಕೆ ಜಿಲ್ಲಾಧಿಕಾರಿ. ಹಾಗೆ ನಮ್ಮ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಶಿವಕುಮಾರ್ ಅವರಲ್ಲಿ ರಿಸರ್ಚ್ ಸ್ಟೇಷನ್ಗಳಿದ್ದು. ಮೊದಲಿಗೆ ನಾವು ಮಂಡ್ಯ ಜಿಲ್ಲೆಯಲ್ಲಿ 2001ರಲ್ಲಿ ಈ ಒಂದು ದಿನಾಚರಣೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತೀವಿ. ಅವತ್ತಿನ ಕಾಲಕ್ಕೆ ಮಾನ್ಯ ವಸಂತ ಸಾಲಿಯನ್ ದಿವಂಗತ ವಸಂತ ಸಾಲಿಯನ್ ಮೀನುಗಾರಿಕೆ ಸಚಿವರಾಗಿದ್ದರು. ಅವತ್ತಿನಿಂದ ಇಲ್ಲಿವರೆಗೂ ನಮ್ಮ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಎಲ್ಲೆಲ್ಲಿ ನಮ್ಮ ಸಂಶೋಧನಾ ಕೇಂದ್ರಗಳಿದ್ದಾವೆ ಅಲ್ಲೆಲ್ಲ ಮೀನು ಕೃಷಿಕರ ದಿನಾಚರಣೆ ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಮೀನು ಕೃಷಿಕರ ದಿನಾಚರಣೆಯ ಮುಖ್ಯ ಉದ್ದೇಶ ಏನಂದರೆ ಈ ಒಂದು ಕ್ಷೇತ್ರದಲ್ಲಿ ಇರುವಂಥ ಎಲ್ಲ ಪಾಲುದಾರರು, ಮೀನುಗಾರರು ಇರ್ಬೋದು, ಉದ್ದಿಮೆದಾರರು ಇರ್ಬೋದು, ವಿಜ್ಞಾನಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲ ಒಂದು ಕಡೆ ಸೇರಿ ಈ ಮೀನುಗಾರ ಸಮಸ್ಯೆಗಳೇನಿದೆ ಅಥವಾ ಇದರಲ್ಲಿ ಏನೇನು ಹೊಸ ಹೊಸ ಆವಿಷ್ಕಾರಗಳೇನಾಗಿವೆ ಅವನ ಮಾಹಿತಿಯನ್ನು ಮೀನುಗಾರರಿಗೆ ಕೊಡುವಂಥ ಒಂದು ಉದ್ದೇಶ. ಹಾಗೆ ಅವರ ಸಮಸ್ಯೆಗಳನ್ನು ಕೇಳಿ ಅದಕ್ಕೇನು ಪರಿಹಾರ ಕಂಡುಕೊಳ್ಬೋದು. ನಮ್ಮ ಆಡಳಿತಾತ್ಮಕ ಸಮಸ್ಯೆಗಳಾಗಿದ್ದರೆ ಅಧಿಕಾರಿಗಳ ಬಗೆಹರಿಸುವಂಥದ್ದು, ಸ್ವಲ್ಪ ವೈಜ್ಞಾನಿಕವಾದಂಥ ಸಮಸ್ಯೆಗಳಿದ್ದರೆ ನಮ್ಮ ಯೂನಿವರ್ಸಿಟಿಯ ವಿಜ್ಞಾನಿಗಳು ಬಗೆಹರಿಸುವಂಥದ್ದು. ಹಾಗೆ ನುರಿತ ಒಂದು ಮೀನುಗಾರ ಏನಿರ್ತಾರೆ ಅವರ ಒಂದು ಯಶೋಗಾಥೆಗಳನ್ನು ಜನರಿಗೆ ಪರಿಚಯ ಮಾಡಿಸಿಕೊಟ್ಟು ಅವರಿಂದ ಉತ್ತೇಜಿತರಾಗಿ ಪ್ರೋತ್ಸಾಹಿತರಾಗಿ ಅವರು ಸಹ ಮೀನು ಕೃಷಿಗೆ ಬರಬೇಕು ಅನ್ನೋದು ಈ ಒಂದು ದಿನಾಚರಣೆಯ ಮುಖ್ಯ ಉದ್ದೇಶ. ಆ ಸಂದರ್ಭದಲ್ಲಿ ತಕ್ಕಮಟ್ಟಿಗೆ ಕೆಲಸ ಆಗ್ತಿತ್ತು. ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಯಾಂತ್ರಿಕತ ಮೀನುಗಾರಿಕಾ ಬೋಟ್ಗಳಿಗೆ ಡೀಸೆಲ್ ಸಬ್ಸಿಡಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ರು. ಇವತ್ತು ಮೀನುಗಾರಿಕೆ ಅವರಿಗೆ ಮೀನುಗಾರೆಲ್ಲರೂ ಅವರನ್ನು ಸ್ಮರಣೆ ಮಾಡಿಕೊಡ್ತಾರೆ. ಹಾಗೆಯೇ ಇವತ್ತಿನ ಕರ್ನಾಟಕ ಸರ್ಕಾರದ ಮೀನುಗಾರಿಕೆ ಮಂತ್ರಿಗಳಲ್ಲಿ ಭಾಳ ಮುಂಚೂಣಿಯಲ್ಲಿರತಕ್ಕಂಥ ನಾಯಕ ಆಗಿ ಮಂಕಾಳಲ್ಲಿ ಹೊರಹೊಮ್ತಾ ಇದ್ದಾರೆ. ನಾನು ನಂಬಲಿಕ್ಕಿಲ್ಲ, ಯಾಕೆಂದರೆ ಎಷ್ಟೋ ಪ್ರಕರಣಗಳು ಸಮುದ್ರದ ಅವಘಡ ಆಗ್ತಾ ಇದೆ, ಎಷ್ಟೋ ಸಂಸಾರಗಳು ಬೀದಿಗೆ ಬರ್ತಾ ಇದೆ. ಅಂಥ ಸಂದರ್ಭದಲ್ಲಿ ಜಿಲ್ಲಾ ಇಲಾಖೆಗೆ ಸಂಬಂಧಪಟ್ಟ ಅವರ ಇಲಾಖೆಗೆ ನೇರವಾಗಿ ನಿರ್ದೇಶನವನ್ನು ಕೊಡ್ತಾ ಇದ್ದಾರೆ. ಯಾರಿಗೂ ಏನೂ ತೊಂದರೆ ಆಗಲಿದ್ದ ಹಾಗೆ ಆ ಕೆಲಸವನ್ನು ಅವರಿಗೆ ಅವರ ನೋವನ್ನು ಅವರ ಸಂಕಷ್ಟವನ್ನು ಪರಿಹರಿಸುವಂಥ ಕೆಲಸವನ್ನು ತಾವು ಮಾಡಬೇಕು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾರೆ. ಅಧಿಕಾರಿಗಳು ಕೂಡ ಅಷ್ಟೇ ಕಾರ್ಯಕ್ಷಮತೆಯಿಂದ ಆ ಆದೇಶವನ್ನು ಪಾಲಿಸಿ ಇವತ್ತು ಏನಾಗಿದೆ ಕೇಳಿದ್ರೆ, ಎಲ್ಲಿ ಮೀನುಗಾರರಿಗೆ ಅವಘಡ ಸಂಭವಿಸಿದಾಗ ತಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಮಾನ್ಯ ಸಚಿವರು ಅಲ್ಲಿ ಬಂದು ಅವರಿಗೆ ಸಾಂತ್ವನವನ್ನು ಅವರ ಕಣ್ಣೊರೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ಶ್ಲಾಘನೀಯ. ಇಂಥ ಅನೇಕ ಉದಾಹರಣೆಗಳನ್ನು ನಾವು ಕೊಡ್ಬೋದು. ಅವರಲ್ಲಿರ್ತಕ್ಕಂಥ ಜನಪರ ಕಾಳಜಿ ಏನಿದೆ ಅವರನ್ನು ಇನ್ನೂ ಉದ್ಯೋಗಕ್ಕೆ ಏರ್ಸ್ಕೊಂಡು ಹೋಗಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ತಾವು ಮತ್ಸ್ಯಾಶ್ರಯ ಫಲಾನುಭವಿಗಳನ್ನ ಸಾಂಕೇತಿಕವಾಗಿ ಈಗ ಅವರನ್ನು ಮಂಜೂರಾತಿ ಪತ್ರವನ್ನು ಕೊಡೋದ್ರ ಮೂಲಕ ಅವರನ್ನು ನಾವು ವೇದಿಕೆಗೆ ಬರಮಾಡಿಕೊಂಡಿದ್ವಿ. ಕಳೆದ 3-4 ವರ್ಷಗಳಿಂದ ಮೀನುಗಾರರ ಮನೆ ಬರ್ತಾ ಇಲ್ಲ. ಬೇರೆ ಬೇರೆ ಅಧಿಕಾರಿಗಳು ಬೇರೆ ಬೇರೆ ಸಪೋರ್ಟ್ ಹೇಳ್ತಾ ಇದ್ದಾರೆ. ಸಾಕಷ್ಟು ಫಂಡ್ಸ್ ಕೂಡ ಅನುದಾನ ಕೂಡ ಅಲ್ಲಿ ಇಲಾಖೆಯಲ್ಲಿ ಇಲ್ಲಾಗಿದೆ. ಸನ್ಮಾನ್ಯ ಮೀನುಗಾರಿಕೆ ಸಚಿವರಾದ ನಂತರ ತಕ್ಷಣ ನಮ್ಮ ಜಿಲ್ಲೆಗೆ ಹೆಚ್ಚಿನ ಅನುದಾನವನ್ನು ತಂದುಕೊಟ್ಟಿದ್ದಾರೆ.
ಇದು ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾವ ಸಚಿವರು ಕೂಡ ಇಷ್ಟು ತೀಕ್ಷ್ಣವಾಗಿ ಇಷ್ಟು ಜರೂರತವಾಗಿ ಕೆಲಸ ಮಾಡಲಿಕ್ಕೆ ಈ ಮಲ್ಕಾಡ್ ವೈದ್ಯ ಸಾಹೇಬರು ಕೂಡ ಆ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಅಧಿಕಾರಿಗಳ ಜೊತೆ ಕೂಡ್ಕೊಂಡು ಆ ಕೆಲಸವನ್ನು ಮಾಡಿದ್ದಾರೆ. ಇದು ಯಾಕೆ ಮಾಡಿದ್ದಾರೆ ಅಂತ ಹೇಳಿದರೆ, ಇದೆಲ್ಲದ ಹಿಂದೆ ಬಹುಶಃ ನಾನೊಬ್ಬ ಉಂಡು ಮಲಗಿದರೆ ನನಗೊಬ್ಬನಿಗೆ ಹಿತ, ನಾನೊಬ್ಬ ಉಂಡು ಮಲಗಿದರೆ ನನಗೊಬ್ಬನಿಗೆ ಹಿತ, ನಾನೊಬ್ಬ ಎಚ್ಚೆತ್ತು ದುಡಿದರೆ ಅದು ಇಡೀ ಲೋಕಕ್ಕೆ ಹಿತ. ಬಹುಶಃ ಮಹಾಕಾಳ ವೈದ್ಯ ಅವರ ಸೂತ್ರ ಇದು. ಬಹುಶಃ ಎಲ್ಲರೂ ಕೂಡ ಹಸನಾಗಿರಬೇಕು, ಎಲ್ಲರ ಬದುಕು ಕೂಡ ಹಸನಾಗಬೇಕು. ಈ ಮೀನುಗಾರಿಕಾ ಕ್ಷೇತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ಅದಕ್ಕೆ ನನಗೆ ಏನೇನು ಸಹಾಯ ಮಾಡಲಿಕ್ಕೆ ಆಗ್ತದೆ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅನ್ನುವಂಥ ಒಂದು ದೃಢವಾದ ಸಂಕಲ್ಪದಿಂದ ಬಂದದ್ದು. ಬಹುಶಃ ಇವತ್ತು ನಾವು ಸೇರಿದಂಥ ನಿಮಗೆಲ್ಲರಿಗೊಂದು ಹೆಮ್ಮೆ ಇದೆ. ಮಹಾಕಾಳ ವೈದ್ಯ ಅವರು ಭಾಳ ದೊಡ್ಡ ಇವತ್ತಿನ ರಾಜಕಾರಣದಲ್ಲಿ ನಾವು ನೋಡ್ತೇವೆ. ರಾಜಕಾರಣಕ್ಕೆ ಪ್ರವೇಶ ಮಾಡುವವರು ಯಾರಿರ್ತಾರೆ, ಮಂತ್ರಿಗಳಾಗಿರೋರು ಹೇಗಿರ್ತಾರೆ ಅನ್ನೋದನ್ನು ಇವತ್ತಿನ ವಾತಾವರಣದಲ್ಲಿ ನೋಡ್ತೇವೆ. ಸಾಮಾನ್ಯ ಕುಟುಂಬದಿಂದ ರಾಜಕಾರಣಕ್ಕೆ ಪ್ರವೇಶ ಮಾಡಿದಂಥ ಮಹಾಕಾಳ ವೈದ್ಯ ಅವರು ಉತ್ತರ ಕನ್ನಡದ ಎಲ್ಲ ಸವಾಲುಗಳನ್ನು ಮೆಟ್ಟಿ ಬಹುಶಃ ಈ ಜಿಲ್ಲೆಯ ಅದರ ವಿಶೇಷವಾಗಿ ಭಟ್ಕಳ ಕ್ಷೇತ್ರದ ಜನರ ವಿಶ್ವಾಸವನ್ನು ಗಳಿಸಿ ಬಹುಶಃ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಶಾಸಕರಾಗಿ, ಮಂತ್ರಿಯಾಗಿ ಈ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಆದಂಥ ನಮ್ಮ ಸಿದ್ದರಾಮಯ್ಯನವರ ಅತ್ಯಂತ ಮೆಚ್ಚುಗೆ ಪಾತ್ರರಾದವರಿದ್ದರೆ ಅದು ಮಹಾಕಾಳೇಶ್ವರ ವೈದ್ಯ. ಬಹುಶಃ ನಾನೀಗ ಪ್ರಸ್ತಾಪ ಮಾಡಿದಂಥ ಈ ಸಂಕಷ್ಟ ಪರಿಹಾರ ನಿಧಿಯನ್ನು ನೋಡಿ ಬಹುಶಃ ಹಣವೇ ಇಲ್ಲ ಅಥವಾ ಇದ್ರೂ ಕೊಡುವುದಿಲ್ಲ ಏನೋ ಗೊತ್ತಿಲ್ಲ ಹಿಂದಿನ ಸರ್ಕಾರದವರು. ಬಹುಶಃ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಈ ಸಂಕಷ್ಟ ಪರಿಹಾರ ನಿಧಿಯಿಂದ ಯಾರೊಬ್ಬರ ಮೃತರಾದ ಕುಟುಂಬ ಕೂಡ ದುರಂತ ಆದರೂ ಕೂಡ ಪರಿಹಾರ ಬರ್ತಾ ಇಲ್ಲ. ಯಾವುದೇ ಬೋಟ್ಗಳು ತೊಂದರೆಗಾದರೂ ಕೂಡ, ಯಾವುದೇ ದೋಣಿಗಳು ತೊಂದರೆ ಆದರೂ ಕೂಡ ಬಹುಶಃ ಆ ಕಾಲದಲ್ಲಿ ಪರಿಹಾರ ಕೊಡ್ತಕ್ಕಂಥ ಅವಕಾಶಗಳು ಸರ್ಕಾರದಲ್ಲಿದ್ದರೂ ಕೂಡ ಹೊರದೇ ಇರುವಂಥ ಸಂದರ್ಭದಲ್ಲಿ ಬಹುಶಃ ಮಹಾಕಾಳ ವಿಚಾರವರ ಪ್ರವೇಶ ಏನಾಯಿತು, ಮೀನುಗಾರಿಕಾ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳ ವಿಶ್ವಾಸವನ್ನು ಪಡ್ಕೊಂಡು ಮಾನ್ಯ ಸಿದ್ದರಾಮಯ್ಯನವರ ಹತ್ರ ಮಾತನಾಡಿ ಬಹುಶಃ ಅವರಿಂದ ಹಣವನ್ನು ರಿಲೀಸ್ ಮಾಡಿಕೊಂಡು ಬಹುಶಃ ಮೀನುಗಾರರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದಿದ್ದರೆ ಅದು ಏಕೈಕ ವ್ಯಕ್ತಿ ಮಹಾಕಾಳೇಶ್ವರ ವೈದ್ಯ ಅನ್ನೋದನ್ನು ಹೇಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತಾ ಇದ್ದಾರೆ. ಬಹುಶಃ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ನಾವೆಲ್ಲರೂ ಕೂಡ ಅನೇಕ ವರ್ಷದಿಂದ ಈ ಮೀನುಗಾರಿಕಾ ಬಂದರುಗಳ ಬಗ್ಗೆ, ಮೀನುಗಾರಿಕೆಯ ಬೆಳವಣಿಗೆ ಬಗ್ಗೆ ಹೋರಾಟ ಕೊಡ್ತಾ ಬಂದವರು. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ನಾವೆಲ್ಲ ಸಭೆಗಳಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರೀಕ್ಷಿಸಿದಷ್ಟು ಪ್ರಮಾಣದಲ್ಲಿ ಈ ಮೀನುಗಾರಿಕಾ ಬಂದರಾಗಿರ್ಬೋದು ಅಥವಾ ಮೀನುಗಾರಿಕಾ ಕ್ಷೇತ್ರವಾಗಿ ಬೆಳೆದಿಲ್ಲ ಅನ್ನುವಂಥ ನೋವು ನಮಗೂ ಕೂಡ ಇದ್ದಿತ್ತು. ಆದರೆ ಅದಕ್ಕೆ ಪರಿಹಾರ ಕೊಡುವಂಥ ಏಕೈಕ ಉದ್ದೇಶದಿಂದ ಯಾವ ಮಹಾಕಾಳೇಶ್ವರ ವೈದ್ಯ ಅವರು ಮೀನುಗಾರಿಕಾ ಸಚಿವರಾದರು ಬಹುಶಃ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರಿಕಾ ಕ್ಷೇತ್ರದ ಭಾಗ್ಯದ ಬಾಗಿಲನ್ನು ಇವತ್ತು ತೆರಿತಾ ಇದ್ದಾರೆ ಅನ್ನುವಂಥದ್ದನ್ನು ಬಹುಶಃ ಉತ್ತರ ಕನ್ನಡ ಜಿಲ್ಲೆಯ ಸಮಸ್ತ ಮೀನುಗಾರರು ಕೂಡ ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿದೆ. ಎಲ್ಲ ಬಂದರುಗಳು ಕೂಡ ಅಭಿವೃದ್ಧಿ ಆಗ್ತಾ ಇದೆ. ಹೊಸ ಬಂದರುಗಳನ್ನು ತರ್ತಾ ಇದ್ದಾರೆ, ವಾಣಿಜ್ಯ ಬಂದರುಗಳನ್ನು ತರ್ತಾ ಇದ್ದಾರೆ ಮತ್ತು ಪ್ರತಿಯೊಂದು ಬಂದರ ಬಗ್ಗೆ, ಮೀನುಗಾರರ ಬಗ್ಗೆ ವಿಶೇಷವಾದ ನಿಗವನ್ನು ಕೂಡ ಮಾನ್ಯ ಮೀನುಗಾರಿಕಾ ಸಚಿವರು ವಹಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ವಿಶೇಷವಾಗಿ ನಮ್ಮ ಕುಂದಾಪುರ AD ಅವರ ವಿಶೇಷ ಒಂದು ಮಾರಿಗೆ ಬಹುಶಃ ನಾವೆಲ್ಲ ಸಾಕಷ್ಟು ಜನ ಮೀನುಗಾರರು ಆಚಿನ ನಮ್ಮ ಪಕ್ಕದ ಹಚ್ಚಿರು ದಾಟ್ರೆ ನಾವು ಉಡುಪಿ ಜಿಲ್ಲೆ ಬಹುಶಃ ಮಾನ್ಯ ಮೀನುಗಾರರ ಮಂತ್ರಿಗಳ ಒಂದು ಗೌರವದಿಂದ ಮತ್ತು ಇಲಾಖೆಯ ಗೌರವದಿಂದ ನಾವು ಸಾಕಷ್ಟು ಜನ ನಮ್ಮ ಬೈಂದೂರುವರೆ ನಾಡದೋಣಿ ಮೀನುಗಾರರು ಇರ್ಬೋದು, ಅದೇ ರೀತಿ ನಮ್ಮ ಒಕ್ಕೂಟದ ರಾಣಿಬೆಲೆ ಒಕ್ಕೂಟದಲ್ಲಿ ಇರ್ಬೋದು, ಈಶ್ವರ ಸಮಿತಿಯವರು ಇರ್ಬೋದು, ನಾವೆಲ್ಲರೂ ಕೂಡ ಇವತ್ತು ಈ ಸಭೆಗೆ ಆಗಮಿಸ್ತೇವೆ. ಇವತ್ತೇ ನಾವು ಭಟ್ಕಳದಲ್ಲಿ ಆಚರಿಸ್ತೇವೆ. ನಾವು ಶಿವಮೊಗ್ಗ ಮಾಡೋದು ಅಂತೇಳಿ ತೀರ್ಮಾನ ಮಾಡಿದ್ವಿ. ಇಲ್ಲ ಬೇಡ ಭಟ್ಕಳದಲ್ಲೇ ಮಾಡುವ ಅಂತೇಳಿ ತೀರ್ಮಾನ ಮಾಡಿ ಇವತ್ತೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನನ್ನ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀರಿ. ಬಹಳ ಸಂತೋಷ ಅನ್ನಿಸ್ತಾ ಇದೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಪತ್ರಕರ್ತರ ಬಂಧುಗಳು,
ಅಧಿಕಾರಿಗಳು ಎಲ್ಲ ಸೋದರ ಸೋದರಿ, ಇದು ನಾನು ತಿಳ್ಕೊಂಡ ಹಾಗೆ 21 ವರ್ಷದಿಂದ ಆಚರಣೆ ಮಾಡ್ತಾ ಬಂದಿದ್ದಾರೆ. ಇದು ಜುಲೈ 10ನೇ ತಾರೀಕಿಗೆ ಮಾಡುವಂಥದ್ದು. ನಾನು ಕೇಳಿದೆ, ವ್ಯತ್ಯಾಸ ಮಾಡ್ಬೋದಾ? ಇಲ್ಲ, ಅದು ಇವತ್ತೇ ಮಾಡಬೇಕು. ಭಾಳ ಯೋಚನೆ ಮಾಡಿ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೀನು ಕೃಷಿಕರಿದ್ದಾರೆ, ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ನಾವು ಈ 3 ಜಿಲ್ಲೆಯವರು ಭಾಳ ಪುಣ್ಯ ಮಾಡಿದ್ದಾರೆ. ನಾವು ಮೀನು ಮರಿ ಬಿಡೋದಿಲ್ಲ ಅಥವಾ ಪೂರಕವಾಗಿ ನೀವೀಗ ನೋಡಿದ್ದೀರಿ ವಿಡಿಯೋ ತೋರಿಸೋದು, ಒಂದು ಮೀನು ಮರಿ ಉತ್ಪಾದನೆ ಆಗುವವರಿಗೆ ಎಷ್ಟು ಕಷ್ಟ ಆಗ್ಬೋದು ಅಂತ. ಅದು ಯಾವುದನ್ನು ನಾವು ಮಾಡದೆ ನಮಗೆ ದೇವರೇ ಸೃಷ್ಟಿ ಮಾಡಿ 2 ತಿಂಗಳ ಮೀನು ಹಿಡಿಯುವುದನ್ನು ಬಂದ್ ಮಾಡಿ ಮತ್ತೆ ಮೀನು ತನ್ನಷ್ಟಕ್ಕೆ ಅಲ್ಲಿ ಉತ್ಪನ್ನ ಆಗ್ತದೆ. ಆ ಉತ್ಪಾದನೆ ಆದ ಹಾಗೆ ಮತ್ತೆ 10 ತಿಂಗಳ ನಮಗೆ ಹಿಡಿಯಲಿಕ್ಕೆ ಅವಕಾಶ ಇದೆ. ನಾವು ಬೇರೆ ಕಡೆ ನದಿ ದಂಡೆಯಲ್ಲಿ ಅಥವಾ ಕೆರೆಯಲ್ಲಿ ಅಲ್ಲೆಲ್ಲ ಹಾಗಲ್ಲ. ನಾವೇ ಮೀನು ಮರಿಯನ್ನು ರೆಡಿ ಮಾಡಬೇಕು, ಅದನ್ನು ತಗೊಂಡೋಗಿ ಅಲ್ಲಿ ಬಿಡಬೇಕು, ಅಲ್ಲಿ ಬೆಳಿಬೇಕು, ಅದರ ನಂತರ ಅದನ್ನು ಹಿಡಿ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ನಾವು 3 ಜಿಲ್ಲೆಯವರು ಭಾಳ ಪುಣ್ಯ ಆಗ್ತದೆ. ಇದು ಭಾಳ ಕಷ್ಟದ ಕೆಲಸ. ಮೀನುಗಾರಿಕೆ ಸಮುದ್ರದಲ್ಲಿ ಮಾಡೋದು ಅಷ್ಟೇ ಕೆಲಸ, ಅಥವಾ ನದಿಯಲ್ಲಿ ಅಥವಾ ಕೆರೆಯಲ್ಲಿ ಅಲ್ಲೂ ಅಷ್ಟೇ ಕಷ್ಟ. ನಾವು ತಿಳ್ಕೊಳ್ಬೇಕು ಯಾವ ರೀತಿ ಇದನ್ನು ಉಳಿಸ್ಕೊಳ್ಬೇಕು ಅಂದರೆ. ಇದು ಭಾಳ ಮುಖ್ಯವಾದದ್ದು. ನಾವು ಉಳಿಸ್ಕೊಳ್ಳೋದನ್ನು ಯೋಚನೆ ಮಾಡೋದಿಲ್ಲ. ನಾವು ಅದು ಮೀನನ್ನು ತಂದು ಫಾರ್ಮಲ್ಲಿ ಬಿಟ್ಟು ಅದಕ್ಕೆ ಇಂಜೆಕ್ಷನ್ ಕೊಡೋ ಟೈಮಲ್ಲಿ ಇಂಜೆಕ್ಷನ್ ಕೊಟ್ಟು ಮೊಟ್ಟೆ ಮಾಡಿ ಮರಿ ಮಾಡಿ ಅದನ್ನು ಉಳಿಸಿದ್ರೆ ಮಾತ್ರ ನಮಗೆ ಬೇರೆ ಕಡೆ ಮತ್ತೆ ಪುನಃ ನೋಡ್ಲಿಕ್ಕೆ ಸಿಗ್ತದೆ, ತಿನ್ಲಿಕ್ಕೆ ಸಿಗ್ತದೆ. ಸಮುದ್ರದಲ್ಲೂ ಹಾಗೆ ನಾವು 2 ತಿಂಗಳ ಬಿಡಬೇಕು. ಅದರ ಜೊತೆಯಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿ ಕಾನೂನು ತಂದಿದ್ದಾರೆ. ಬಲೆ ಕಂಪನಿಯವರಿಗೆ ಈಗ ಲೆಟ್ರನ್ನು ಮಾಡಿ ಇಷ್ಟೇ ದೊಡ್ಡ ಕಣ್ಣಿನ ಬಲೆ ಮಾತ್ರ ಮಾಡಬೇಕು, ಇಲ್ಲಾಂದರೆ ಮಾಡಲಿಕ್ಕಿಲ್ಲ ಅಂದರೆ ನಾವಿನ್ನೂ ಪ್ರಾರಂಭ ಮಾಡಲಿಕ್ಕೆ. ನಮ್ಮದು ಇಲ್ಲಿ ಪ್ರಾರಂಭ ಮಾಡಲಿಕ್ಕೆ ಹೇಳಿದ್ರು. ನಾನು ಹೇಳಿದೆ, ನಮ್ಮಲ್ಲಿ ಇರೋದು 1-2 ಬಲೆ ಕಂಪನಿ. ನೀವು ಹಾಗೆ ಮಾಡಿದರೆ ಗೋವಾದಿಂದ ತರ್ತಾರೆ, ಕೇರಳದಿಂದ ತರ್ತಾರೆ, ತಮಿಳುನಾಡಿಂದ ತರ್ತಾರೆ. ಇಡೀ ದೇಶದಲ್ಲಿ ಒಂದು ಕಾನೂನು ಆದರೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ನಾವು ಅದನ್ನು ಸ್ವಲ್ಪ ನಿಧಾನವಾಗಿ ತರುವ. ಬೇರೆ ರಾಜ್ಯಕ್ಕೂ ನಮಗೂ ಹೋಲಿಸೋದು ಬೇಡ. ನಾವಿಲ್ಲಿ ಭಾಳ ಮಾನ್ಯತೆ ಇದ್ದು ಅವರೇ ತೀರ್ಮಾನಕ್ಕೆ ಬರುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಅಂತ ಹೇಳಿ ನಾನಿನ್ನು ಇಲ್ಲಿ ಕಾನೂನನ್ನು ರೂಪಣೆ ಮಾಡಲಿಕ್ಕೆ ಕೊಡಲಿಲ್ಲ. ಅದು ರೂಪಿಸಿದರೆ ಭಾಳ ಕಷ್ಟ ಆಗ್ಬೋದು, ಆದರೆ ಮೀನುಗಾರಿಕೆ ಉಳಿತದೆ. ಅದಕ್ಕೆ ನೀವು ತೀರ್ಮಾನ ಮಾಡಿ
ನೀವೇ ಒಂದು ನಿರ್ಧಾರ ಮಾಡಿ ನೀವೇ ನಮಗೆ ಹೇಳಿದ್ರು ಇಲ್ಲಿ ಮಾತಾಡುವಾಗ ಎಲ್ಲ ಹೇಳಿದ್ರು, ಲೈಟ್ ಫಿಕ್ಸಿಂಗ್ ಹೇಳಿದ್ರು, ಬೋಲ್ಟ್ ಆರ್ಡರ್ ಹೇಳಿದ್ರು, ಮತ್ತು ಅದಕ್ಕೂ ಮುಂದೆ ಹೋಗಿದ್ದಾರೆ. ಈಗ ನಾವು ಎಲ್ಲಿ ಮೀನು ಹಿಡಿಬಾರ್ದು ಅಲ್ಲಿ ಬಂದು ಮೀನು ಹಿಡಿಯೋದು ಮಾಡಿದ್ದಾರೆ, ಅಥವಾ ಯಾವ ರಾಜ್ಯದವರು ಬಂದು ಇಲ್ಲಿ ಫಿಶಿಂಗ್ ಮಾಡಬಾರ್ದು, ರಾಜ್ಯ ಬಿಟ್ಟು ನಮ್ಮ ದೇಶದವರೇ ಬಿಟ್ಟು ಬೇರೆ ದೇಶದವರು ಬಂದು ಇಲ್ಲಿ ಮೀನು ಹಿಡಿಯುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ನಾವು ಇದೆಲ್ಲ ಕ್ರೋಢೀಕರಣ ಮಾಡಿ ನೀವು ಎಲ್ಲರೂ ಸೇರಿಕೊಂಡು 3 ಜಿಲ್ಲೆಯವರು ಸೇರಿಕೊಂಡು ಪಕ್ಷಾತೀತವಾಗಿ ಒಂದು ಕಾನೂನನ್ನು ರೂಪಿಸ್ಕೊಳ್ಳೋದು ಮುಂದೆ ಮೀನುಗಾರಿಕೆಗೆ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಭಾಳ ಕಷ್ಟ. ನೀವು ಯೋಚನೆ ಮಾಡಬೇಕು. ನಾವು ಮಾಡಿದರೆ ಅದು ಏನೋ ತಿಳ್ಕೊತಾರೆ, ಇಲ್ಲಾಂದರೆ ಇನ್ನೊಬ್ಬರು ಮತ್ತೆ ರೆಡಿ ಇರ್ತಾರೆ ನಾವು ಏನೇ ಮಾಡಿದರೂ ವಿರೋಧ ಮಾಡಲಿಕ್ಕೆ. ಈಗ ನಿಮಗೆ ಗೊತ್ತಿದೆ, ಮೊನ್ನೆ ಎಲ್ಲ ಆಯಿತು. ರಾಜಕಾರಣ ಮಾಡಬಾರ್ದು ಅಂದ್ರೆ ಮಾಡಬೇಕಾಗ್ತದೆ ಅನಿವಾರ್ಯ. 10 ವರ್ಷದ ಹಿಂದೆ 60 ರೂಪಾಯಿ ಡೀಸೆಲ್, 100 ರೂಪಾಯಿ ಆದರೂ ಯಾರು ರೋಡಿಗೆ ಇಳಿದಿಲ್ಲ. 3 ರೂಪಾಯಿ ವ್ಯತ್ಯಾಸ ಆದಾಗ ರೋಡಿಗೆ ಬೇರೆ ರಾಜ್ಯದವ್ರಿಗಿಂತ ನಾವು ಕಡಿಮೆ ಇಟ್ಟಿದ್ರು, ಅವರು ಯಾರು ಮಾತಾಡಲಿಲ್ಲ. ಈಗ ಮಾತಾಡ್ತಾರೆ. ಯೋಚನೆ ಮಾಡಬೇಕು. ಅಂದರೆ ರಾಜಕಾರಣದಗೋಸ್ಕರ ಮಾಡಬಾರ್ದು. ಸಾಮಾನ್ಯ ಜನತೆ, ಬಡವರಿಗೆ ಏನು ಲಾಭ ಆಗ್ತದೆ ಅಥವಾ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡೋದನ್ನು ಮಾಡಬೇಕು. ಬಿಟ್ಟರೆ ಎಲೆಕ್ಷನ್ ಬಂಧುಗಳಿಗೆ ರಾಜಕಾರಣ ಮಾಡಬಾರ್ದು. ಇವರು ಹಾಗಲ್ಲ. ಇವರು 365 ದಿನ ರಾಜಕಾರಣ ಮಾಡ್ತಾರೆ, ಬಿಟ್ಟರೆ ಬೇರೆ ಏನು ಮಾಡೋದು. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾನು, ಮೀನುಗಾರರು ನಮಗೆ ಬೇಕಾದ ಹಾಗೆ ಕಾನೂನನ್ನು ರಚನೆ ಮಾಡಿಕೊಳ್ಳೋದು ನಿಮಗೆ ಬಿಟ್ಟಿದೆ. ನಿಮಗೆ ಬೇಕಾದಂಗೆ ಮಾಡ್ಕೊಳ್ಳೋದು. ಯಾಕೆಂದರೆ ಅದು ನಿಮ್ಮ ಆಸ್ತಿ, ನಿಮ್ಮ ಹಕ್ಕು. ಅದು ಬಿಟ್ಟು ನಾವೇನಾದರೂ ಮಾಡಲಿಕ್ಕೆ ಹೋದರೆ ವ್ಯತ್ಯಾಸ ಆಗೋದಿಲ್ಲ. ಯಾಕೆಂದರೆ ನಮಗೆ ಏನು ಮಾಡಿದರೆ ಏನಾಗ್ತದೆ ನೋಡಿ ನಾನು ತಿಳ್ಕೊಳ್ತೀನಿ. ಮುಂದೆ ತಿಳ್ಕೊಳ್ಳೋದು ಏನು ಮಾಡೋದು. ಆದರೂ ನೀವೆಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದು ಅದನ್ನು ಉಳಿಸುವಂಥದ್ದು ಮಾಡಬೇಕು. ಸರ್ಕಾರದಿಂದ ಏನೂ ಸಾಧ್ಯ ಆಗೋದಿಲ್ಲ ಅನ್ನೋದು ಇರೋದಿಲ್ಲ. ಯಾಕೆಂದರೆ ನಿಮ್ಮ ಹಣವನ್ನು, ನೀವು ಕಟ್ಟಿದ ಟ್ಯಾಕ್ಸನ್ನು ಅಥವಾ ನಿಮ್ಮ ಇಲಾಖೆಯಿಂದ ಅಥವಾ ಮೀನುಗಾರರಿಂದ ಬಂದಂಥ ಹಣವನ್ನು ನಿಮಗೆ ಖರ್ಚು ಮಾಡೋದು ಅಥವಾ ನಿಮಗೆ ಕೊಡೋದು ನಾವೆಲ್ಲಿದು ತರೋದಿಲ್ಲ. ನಾವು ಈ ಇಲಾಖೆಗೆ ಬಂದ ತಕ್ಷಣ ಏನು ನಾವು ಫ್ರೆಂಡ್ ಮಾಡಿ ಕೊಡೋದಿಲ್ಲ. ನಿಮ್ಮದೇ ಹಣ, ನೀವೇ ಕಟ್ಟಿದ ಟ್ಯಾಕ್ಸ್. 300 ರೂಪಾಯಿ 300 ಕೋಟಿ ಇದ್ದಿದ್ದು 3000 ಕೋಟಿ ಬಜೆಟನ್ನು ನಾವು ತಂದಿದ್ದೇವೆ. ನಿಮ್ಮದೇ ಹಣ ಅದು. 3,70,000 ಕೋಟಿ ಬಜೆಟ್. ಆ 3,70,000 ಕೋಟಿ ಹಣನೂ ನೀವು ಕಟ್ಟಿದ ಹಣ. ಅದು ನಿಮಗೆ ವಾಪಸ್ ಕೊಡಲಿಕ್ಕೆ ನಾವು ಇದ್ದೇವೆ. ನನ್ನನ್ನು ಕಳಿಸಿದ್ರಿ ನಾವು. ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮೀನುಗಾರರಿದ್ದರಿಂದ ನಾನು ಮೀನುಗಾರರ ಕುಟುಂಬದಲ್ಲಿ ಬಂದವ ಅಂದರೆ ನನ್ನನ್ನು ಮಂತ್ರಿ ಮಾಡಿದ್ದೇನೆ. ನನಗೆ ಮಾಡಿದ್ದಲ್ಲ, ಮುಂಕಾಳುಗಳಲ್ಲಿ ಮೀನುಗಾರಿಕೆ ಮಂತ್ರಿ ಮಾಡಿದ್ದಲ್ಲ. ಇಷ್ಟು ದೊಡ್ಡ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ನನ್ನನ್ನು ಮಂತ್ರಿ ಮಾಡಿದ್ದಾರೆ. ನೀವು ಯೋಚನೆ ಮಾಡಬೇಕು. ನಮಗೆ ಸುರಕ್ಷಿತವಾಗಿ ಮೀನುಗಾರಿಕೆ ಮಾಡುವುದರ ಜೊತೆ ಆ ಸಂದರ್ಭದಲ್ಲಿ ಕಷ್ಟಕ್ಕೆ ಸ್ಪಂದಿಸಬೇಕು. ನಮಗೆ ಪೂರಕವಾದಂಥ ವ್ಯವಸ್ಥೆ ಮಾಡಬೇಕು. ಯಾರು ಮಾಡ್ತಾರೆ, ಹೇಗೆ ಮಾಡಲಿಕ್ಕೆ ಸಾಧ್ಯ ಉಂಟು, ಅದೆಲ್ಲ ನೀವು ತಿಳ್ಕೊಳ್ಬೇಕು. ತಿಳ್ಕೊಳ್ಳಿಲ್ಲ ಅಂದರೆ ಮುಂದೆ ತುಂಬ ಕಷ್ಟ ಉಂಟು. ನಮಗೆ ಇಲ್ಲಿ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಈಗ 2 ತಿಂಗಳ ರಜಾ ಮಾಡೋದು, ಆಗಸ್ಟ್ 1ರಿಂದ ಪ್ರಾರಂಭ, ಮತ್ತೆ ನೀವು ಬರೋದು ಮೇ 31 ಬರಬೇಕು. ಮೇ ಲಾಸ್ಟಿಗೆ ನಿಮ್ಮದು ಮುಕ್ತಾಯ. ನಾವೊಂದು ಬೋಟ್ ಕಟ್ಟೋದಿದ್ರೆ ಕೈ ಕಟ್ಕೊಂಡು ನಿಂತ್ಕೊಳ್ಬೇಕು ಅಧಿಕಾರಿಗಳ ಹತ್ರ ಅಥವಾ ರಾಜಕಾರಣಿಗಳ ಹತ್ರ ಹೋಗ್ಕೊಂಡು. ನಮ್ಮ ದುಡ್ಡು ಅಥವಾ ಬ್ಯಾಂಕ್ ಸಾಲ ಕೊಡ್ತದೆ ಅಥವಾ ಅಲ್ಲಿ ಇಲ್ಲಿ ಏನೋ ಸಾಲ ಮಾಡಿ ಕಷ್ಟ ಮಾಡಿ ಕಟ್ಟೋದಿದ್ರು
ಪರ್ಮಿಷನ್ಗೆ ಕೈ ಕಟ್ಕೊಂಡು ವರ್ಷಗಟ್ಟಲೆ ತಿರುಗಿ ಯಾರು ಮಾಡಿದ್ದು ಇಂಥ ಪರಿಸ್ಥಿತಿ? ನಾವು ಜನಪ್ರತಿನಿಧಿಗಳು ಮಾಡಿದ್ವಿ. ನಾವು ಆಯ್ಕೆ ಮಾಡುವಾಗ ವ್ಯತ್ಯಾಸ ಅಂದರೆ ಇದೆಲ್ಲ ನಿಮ್ಮ ದುಡ್ಡಲ್ಲಿ ನೀವು ಬೋಟ್ ಕಟ್ತೀರಿ, 25 ಜನಕ್ಕೆ ಕೆಲಸ ಕೊಡ್ತೀರಿ, ಅಲ್ಲಿಂದ ಮೀನು ಬಂದ ಮೇಲೆ ಮತ್ತೆ ಅದೆಲ್ಲ ಲೆಕ್ಕ ಹಾಕ್ಲಿಕ್ಕೆ ಹೋದರೆ 100 ಗಟ್ಟಲೆ ಜನಕ್ಕೆ ಕೆಲಸ ಕೊಡ್ತೀರಿ. ನೀವು ಕೈ ಕಟ್ಕೊಂಡು ರಾಜಕಾರಣಿಗಳ ಮನೆಗೆ ಹೋಗಿ ನಿಂತ್ಕೊಳ್ತೀರಿ. ಅದೆಲ್ಲವನ್ನು ಬಂದ್ ಮಾಡಿಸ್ತಾ ಇದ್ದೀವಿ. ನಿಮ್ಮ ಉದ್ಯೋಗ ನೀವು ಮಾಡೋಣ, ನಿಮ್ಗೆ ನ್ಯಾಯ ಸಿಗಬೇಕು. ಯಾರ ಹತ್ರ ಹೋಗಿ ಕೈ ಕಟ್ಕೊಂಡು ಕೂತ್ಕೊಳ್ಳೋದು, ಅಲ್ಲಿ ಹೋಗಿ ಲೆಟರ್ ತೊಗೊಂಡು ಬನ್ನಿ ಅನ್ನೋದು, ಅದೆಲ್ಲ ಬಂದ್ ಮಾಡಬೇಕು. ನೇರವಾಗಿ ಅಧಿಕಾರಿಗಳ ಹತ್ರ ನೀವು ಹೋದರೆ ನಿಮ್ಮ ಕೆಲಸ ಆಗಬೇಕು. ಯಾವ ಬೇಕಾದರೂ ಯಾರು ಬೇಕಾದರೂ ಬೋಟ್ ಮಾಡ್ಬೋದು, ದೋಣಿ ಮಾಡ್ಬೋದು. ಮೀನುಗಾರಿಕೆಗೆ ಪೂರಕವಾಗಿ ನಿಮಗೆ ಹೇಗೆ ಬದುಕಬೇಕು, ನಿಮಗೆ ನೀವು ಏನು ಮಾಡಬೇಕು, ಅದಕ್ಕೆ ಪೂರಕವಾದಂಥ ವ್ಯವಸ್ಥೆಯನ್ನು ನಾನು ಮಾಡ್ತಾ ಇದ್ದೀನಿ. ಎಲ್ಲೂ ವ್ಯತ್ಯಾಸ ಆಗಬಾರ್ದು. ಇದು ಏನಾಗಿದೆ ಈಗ ಮತ್ತೆ ಮತ್ತೆ ಬರ್ತಾ ಬರ್ತಾ ಈಗ ನೋಡಿದ ಹಾಗೆ, ನಾನಂತೂ ಒಂದು ವರ್ಷದ ಈಚೆ ನೋಡಿದೆ, ಇಂಪ್ಲೆನ್ಸ್ ಇದ್ದು ದುಡ್ಡಿದ್ದು ಅವ್ರಿಗೆ ಯಾವ ತೊಂದರೆನೂ ಇಲ್ಲ, ಯಾವ ರೂಲ್ಸು ಇರೋದು. ಸಾಮಾನ್ಯ ಜನಕ್ಕೆ, ಬಡವರಿಗೆ ಇವ್ರದ್ದೆಲ್ಲ ರೂಲ್ಸ್ ಇದೆ. ಅದು ಆಗಬಾರ್ದು. ಎಲ್ಲರಿಗೂ ಒಂದೇ ಆಗಬೇಕು, ಎಲ್ಲೂ ವ್ಯತ್ಯಾಸ ಆಗ್ಬೋದು. ಆ ರೀತಿಯಲ್ಲಿ ನಿಮ್ಮ ಇಲಾಖೆ, ನಮ್ಮ ಇಲಾಖೆ ಅನ್ನೋಕ್ಕಿಂತ ನಿಮ್ಮ ಮೀನುಗಾರಿಕೆ ಇಲಾಖೆಯಲ್ಲಿ ಆ ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ. ಹೇಳಿದ್ರು ಮಾತಾಡುವಾಗ ಸಂಕಷ್ಟ ಪರಿಹಾರಕ್ಕೆ ಯಾರೋ ಒಬ್ಬರು ಮೀನು ಹಿಡಿಯುವಾಗ ವ್ಯತ್ಯಾಸ ಆಗಿ ಸತ್ತೋಗ್ಬಿಡ್ತಾರೆ. ಅವರನ್ನು ನಂಬಿಕೊಂಡು ಅವ್ರ ಹೆಂಡತಿ, ಅವ್ರ ಮಕ್ಕಳು ಇರ್ತಾರೆ. ಆ ಮಕ್ಕಳು ಶಾಲೆಗೆ ಹೋಗೋರು ಇರ್ತಾರೆ, ಓದುವವರು ಇರ್ತಾರೆ, ಅಥವಾ ಅಲ್ಲಿ ಹೊರಗೆ ಹೋಗಿ ಬಂದ ಮೇಲೆ, ಸಮುದ್ರಕ್ಕೆ ಹೋಗಿ ಬಂದ ಮೇಲೆ ಸಾಮಾನು ತಗೊಂಡೋಗಿ ಅಡುಗೆ ಮಾಡುವಂಥ ಪರಿಸ್ಥಿತಿ ಇದ್ದ ಮೀನುಗಾರರು ಇದ್ದಾರೆ. ಅವ್ರಿಗೆ ಕೊಡೋದು ಎಷ್ಟಪ್ಪ? 6 ಲಕ್ಷ. ಅದು ಆ 4 ವರ್ಷದಿಂದ ಕೊಡ್ಲಿಕ್ಕೆ ಸಾಧ್ಯ ಇದೆ, ಬಂದ್ ಮಾಡಿದ್ದೀವಿ. ನಮ್ಮ ಸರ್ಕಾರ ಬಂದ ತಕ್ಷಣ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ, ಸರ್ ಹೀಗಾಗಿದೆ, ಕಷ್ಟದಲ್ಲಿದ್ದಾರೆ, ಇಷ್ಟು ಹಣ ಕೊಡೋದು ಬಾಕಿ ಇದೆ, ಒಂದು 10 ಕೋಟಿ ಮೇಲೆ 4 ವರ್ಷದಿಂದ ಕೊಡ್ತಾ ಇದ್ದಾರೆ. ಅವರು ಆಗಿಂದಾಗೆ 4 ಕೋಟಿ ರೂಪಾಯಿ ಕೊಟ್ಟರು. ಮತ್ತು ನಿಮ್ಮದೇ ಏನು ಈ ಬೋಟ್ ರಿಜಿಸ್ಟ್ರೇಷನ್ನು ಅಥವಾ ಇದಕ್ಕೆ ಡೀಸೆಲ್ ಖಾರದ ಮೇಲೆ ಅದರ ಮೇಲೆ ಎಲ್ಲ ಸ್ವಲ್ಪ ಸ್ವಲ್ಪ ಹಣ ತಗೊಂಡು, ಮೊದಲಿಂದನೂ ಬರ್ತಾಯಿತ್ತು ಸ್ವಲ್ಪ, ನಾನು ಸ್ವಲ್ಪ ಜಾಸ್ತಿ ಮಾಡಿದೆ, ಅದಕ್ಕೆ ಸ್ವಲ್ಪ ವಿರೋಧನೂ ಆಯಿತು. ನಾನು ಹೇಳಿದೆ, ನಾನು ತಗೊಂಡೋಗೋದಿಲ್ಲ, ನಿಮ್ಮ ಬೋಟಲ್ಲಿರೋ ಜನಕ್ಕೆ ಕೊಡೋದು ಅಂತ ಹೇಳಿ. ಅದಕ್ಕೆ ಪೂರಕವಾಗಿ ಸುಮಾರು 10 ಕೋಟಿ ರೂಪಾಯಿನೂ ಕ್ಲಿಯರ್ ಆಗಿ ಈಗೂ ನಮ್ಮ ಹತ್ರ ಒಂದು 4 ಕೋಟಿ ರೂಪಾಯಿ ಇದೆ ಸ್ಟಾಕ್. ಈಗ ಯಾವ ರೀತಿ ಸಿಸ್ಟಮ್ ಅಂದರೆ 24 ಗಂಟೆ ಒಳಗೆ ಅವರಿಗೆ 6 ಲಕ್ಷ ಇದ್ದಲ್ಲಿ 8 ಲಕ್ಷ ಮಾಡಿದ್ದೇನೆ. ಅದರ ಜೊತೆಯಲ್ಲಿ ಬೋಟಲ್ಲಿ ಬಿದ್ದು ಕೈಯೋ ಕಾಲು ವ್ಯತ್ಯಾಸ ಮಾಡ್ಕೊತಾರೆ, ಅಥವಾ ಬೋಟ್ ಹೋಗುವಾಗ ಎಲ್ಲೋ ವ್ಯತ್ಯಾಸ ಆಗ್ಬಿಡ್ತದೆ, ಪಾಪ ಬೀಳ್ತಾರೆ ಅಥವಾ ಏನೋ ವ್ಯತ್ಯಾಸ. ಅಂಥವರಿಗೆ ಮೆಡಿಕಲ್ ಬಿಲ್ ಪೂರ್ತಿ ಫ್ರೀ. ಯಾವುದೇ ನೀವು ಹಾಸ್ಪಿಟ್ಲಿಗೆ ಹೋಗಿ, ಮಣಿಪಾಲ್ ಹೋಗಿ ಅಥವಾ ಎಲ್ಲಿ ಹೋಗಿ ಹಾಸ್ಪಿಟ್ಲ್ ಬಿಲ್ ತಂದು ಕೊಟ್ಟರೆ ಅವರಿಗೆ ಹಣ ಕೊಡಬೇಕು. 1 ಲಕ್ಷ ಆಗಲಿ, 2 ಲಕ್ಷ ಆಗಲಿ, 3 ಲಕ್ಷ ಆಗಲಿ. ಅದು ಅಲ್ಲದೆ ಕೈ ಹೋಗ್ಬಿಡ್ತದೆ, ಮತ್ತೆ ದುಡಿಲಿಕ್ಕೆ ಆಗೋದಿಲ್ಲ. ಬೋಟಲ್ಲಿ ಹಾಗೆ ಈಗ ಸ್ವಲ್ಪ ಗಟ್ಟಿ ಇರಬೇಕು, ಇಲ್ಲಾಂದ್ರೆ ದುಡಿಲಿಕ್ಕೆ ಆಗೋದಿಲ್ಲ. ಬಲೆ ಎಳಿಬೇಕಲ್ಲ, ಮೀನು ಎತ್ತಬೇಕಲ್ಲ, ಕೈಯೋ ಕಾಲೋ ಕಳ್ಕೊಂಡು ಅಂಥವ್ರಿಗೆ ಮತ್ತೆ 4 ಲಕ್ಷ ರೂಪಾಯಿ ಮತ್ತೆ ಕೊಡಬೇಕು ಅಂತ ಮಾಡಿದ್ವಿ. ಅವ್ರಿಗೆ ಮತ್ತೆ ದುಡಿಲಿಕ್ಕೆ ಆಗೋದಿಲ್ಲ. ಅದೇನೋ ಬ್ಯಾಂಕಲ್ಲೋ ಏನೋ ಇಟ್ಕೊಂಡು ಪಾಪ ಮಕ್ಕಳಿಗೋ ಅಥವಾ ಮನೆಯವರಿಗೋ ಅಥವಾ ಅವರಿಗೂ ಆಶ್ರಯ ಆಗೋದಿಲ್ಲ. ಒಂದು ಕಡೆ ಬಿಲ್ಲು ಕೊಡ್ತೇವೆ, ಒಂದು ಕಡೆ 4 ಲಕ್ಷ ರೂಪಾಯಿ ಕೊಡುವಂಥ ವ್ಯವಸ್ಥೆ ನಮಗೆ. ಅದಕ್ಕೂ ಹಣದ ಕೊರತೆ ಏನಿಲ್ಲ, ಅದಕ್ಕೆ ವ್ಯವಸ್ಥೆ ಮಾಡಿಟ್ಕೊಂಡಿದ್ದೆ. ನಾನು 100 ರೂಪಾಯಿ ಖರ್ಚು ಮಾಡೋದಿದ್ರೆ 125 ರೂಪಾಯಿ ದುಡಿಬೇಕು ಅಂತೇಳಿ ಯೋಚನೆ ಮಾಡೋದು.
ಅದಲ್ಲದೆ ಸುನಾಮಿ ಬಂತು ಒಂದು 2 ವರ್ಷದ ಹಿಂದೆ, ಪಾಪ ಬೋಟ್ ಕಳ್ಕೊಂಡ್ರು, ದೋಣಿ ಕಳ್ಕೊಂಡ್ರು, ಇಂಜನ್ ಕಳ್ಕೊಂಡ್ರು, ಬಲೆ ಕಳ್ಕೊಂಡ್ರು. 1 ರೂಪಾಯಿ ಕೊಡಲಿಲ್ಲ. ಅವಕಾಶನೂ ಇತ್ತು ಕೊಡಲಿಕ್ಕೆ, 1 ಲಕ್ಷದವರೆಗೆ ಅವಕಾಶ ಇತ್ತು, ಆದರೂ ಯಾರಿಗೂ ಕೊಡಲಿಲ್ಲ. ಅದವರಿಗೂ ಸಾಲ ತೀರಿಸಿದ್ರು ನಾವು, ಅದು ಕೊಟ್ಟೆ. ಯಾರ್ಯಾರ್ದು ಆವಾಗ ಏನು ಅಪ್ಲಿಕೇಶನ್ ಹಾಕಿಟ್ಟಿದ್ರು ಇಷ್ಟು ಲಾಸ್ ಆಗಿದೆ ಅಂದರೆ 1 ಲಕ್ಷದಂತೆ ಕೊಟ್ಟೆ. ಈಗ ಅಂಥದ್ದೇನಾದರೂ ಆದರೆ ಬೋಟೆ ಮುಳುಗಲಿ ಅಥವಾ ದೋಣಿ ಮುಳುಗಲಿ, ಅದರದ್ದು ಒಂದು ವ್ಯಾಲ್ಯೂಯೇಷನ್ ಇರ್ತದೆ. ದೋಣಿ ಆದರೆ ನಾವು 10 ಲಕ್ಷ ಕೊಡಲಿಕ್ಕಾಗಲಿಲ್ಲ, 3 ಲಕ್ಷ, 4 ಲಕ್ಷ, 5 ಲಕ್ಷ, 10 ಲಕ್ಷದವರೆಗೆ ಒಂದು ಬೋಟಿಗೆ ಕೊಡ್ಬೋದು. ಅದು ನಮ್ಮ ಅಧಿಕಾರಿಗಳು ಹೇಳಿದ್ರು. ಅದಕ್ಕೆ ಇನ್ಶೂರೆನ್ಸ್ ಎಲ್ಲ ಮಾಡಿರ್ತಾರೆ. ನಾವು ಅವರಿಗೆ ಹೇಳಿದೆ 100 ರೂಪಾಯಿ 10 ರೂಪಾಯಿ ಮಾತ್ರ ಇನ್ಶೂರೆನ್ಸ್ ಮಾಡೋದು. 100 ರೂಪಾಯಿನೂ ತುಂಬಕ್ಕೆ ಅವ್ರ ಹತ್ರ ಇಲ್ಲ. ಆ ಇನ್ಶೂರೆನ್ಸ್ ಮತ್ತೆ ಅವ್ರು ಪಟ್ಟ ಆ ಸಂದರ್ಭದಲ್ಲಿ 24 ಗಂಟೆ ಒಳಗೆ ಒಂದು 10 ಲಕ್ಷ ರೂಪಾಯಿ ಕೊಡಿ. ಅವ್ರು 100 ಗಟ್ಟಲೆ ಜನಕ್ಕೆ ಕೆಲಸ ಕೊಟ್ಟವರು, ಅವ್ರು ಕಷ್ಟದಲ್ಲಿದ್ದಾರೆ. ಇಷ್ಟು ವರ್ಷ ಈ ಉದ್ಯೋಗವನ್ನು ನಂಬ್ಕೊಂಡು ಬರೋದ್ರ ಜೊತೆಗೆ ಉದ್ಯೋಗವನ್ನು ಜೀವಂತ ಇಟ್ಟಿದ್ದಾರೆ. ಅವ್ರು ಸಹಾಯ ಆಗಬೇಕು. 10 ಲಕ್ಷ ರೂಪಾಯಿ ಕೊಡೋದು ಮಾಡಿ, ಅದು ಹಾಗೆ 24 ಗಂಟೆ ಒಳಗೆ ಕೊಡೋದು. ಇದಕ್ಕೆಲ್ಲ ರೂಲ್ಸೇ ಮಾಡಿಟ್ಬಿಟ್ಟಿದೆ. ಮತ್ತೆ ನಾವು ಬಂದು ಚೇಂಜೇ ಮಾಡಬೇಕು, ಬಿಟ್ಟರೆ ಕೊಡದೆ ಇರೋಕ್ಕಾಗೋದಿಲ್ಲ. ಮತ್ತು ಬಂದವರು ಚೇಂಜ್ ಮಾಡೋರು ಹೇಳಲಿಕ್ಕೆ ಬರೋದಿಲ್ಲ. 10ರಲ್ಲಿ 25 ಮಾಡಿದ್ರು ಮಾಡೋದು. ಅದಕ್ಕೆ ನಂದೇನೋ ಅಬ್ಜೆಕ್ಷನ್. ಈ ರೀತಿಯಲ್ಲಿ ನಾನು ಅಂದರೆ ಹಂತ ಹಂತವಾಗಿ ಅದನ್ನು ಸರಿಪಡಿಸುವುದೇ ನನ್ನ ಕೆಲಸ ಆಯಿತು. 1 ವರ್ಷ ಆಯ್ತು. ಇಲ್ಲಿ ಆ ಕಡೆ ಉಡುಪಿ ಮಂಗಳೂರು ಹೋದಗಳಿಗೆಲ್ಲ ಅವ್ರು ಗಲಾಟೆ ಮಾಡ್ತಾರೆ. ಅವ್ರಿಗೆ ಬೇರೆ ಬೇರೆ ರೀತಿ ಗಲಾಟೆ. ನಮಗೆ ಡೀಸೆಲ್ 1,50,000 KL ಡೀಸೆಲ್ ಸಾಕಾಗೋದಿಲ್ಲ. ಫಸ್ಟ್ ಸರ್ಕಾರ ಫಸ್ಟ್ ಬಜೆಟ್ 2 ಲಕ್ಷ KL ಡೀಸೆಲ್ ಅಂತ ನಾವು ಕೊಡೋದು ಅಂತೇಳಿ ತೀರ್ಮಾನ ಮಾಡಿ, ಅಂದರೆ ನಾವು ಸಬ್ಸಿಡಿ ಕೊಡ್ತೀವಿ. ನಮ್ಗೆ ಏನು ಟ್ಯಾಕ್ಸ್ ಬರ್ತದಲ್ಲ ಅದನ್ನು ಬಿಟ್ಟು ಅವ್ರಿಗೆ ಕೊಡೋದು. ಈ 3 ರೂಪಾಯಿ ಏರ್ತು ಅಂದ್ರೆ 3 ರೂಪಾಯಿ ನಿಮಗೆ ಸಿಗ್ತದೆ. ಇದು ದುರಂತ. ಇದು ನಿಮಗೆ 3 ರೂಪಾಯಿ ಕೊಟ್ಕೊಂಡು ಸೈಕಲ್ಲಿ ಮುಂದೆ ನೀವೇ ಇರೋದು. ನಾವು ಕರ ರಹಿತ ಡೀಸೆಲ್ ಅಂದರೆ ನಾವು ಸರ್ಕಾರದಿಂದ ಎಷ್ಟು ಟ್ಯಾಕ್ಸ್ ಹಾಕ್ತಾರೆ ಅಷ್ಟು ನಿಮಗೂ ಫ್ರೀನೇ ಕೊಡ್ತಾರೆ. ಹೌದಲ್ಲ? ಇದು ನೋಡಿ, ಮತ್ತೆ ದುರಂತ ನೋಡಿ ಹೇಗಿದೆ ನಿಮಗೆ. ಇದು 1 ಕೋಟಿ 2 ಕೋಟಿ ಅಲ್ಲ ನಾವು ಕೊಡ್ತಾ ಇರೋದು. 2 ಲಕ್ಷ KL ಅಂದರೆ 300 ಕೋಟಿ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದೀವಿ ಗೋಲ್ನವ್ರಿಗೆ 1 ವರ್ಷಕ್ಕೆ. ಸೆಂಟ್ರಲ್ ಗೌರ್ಮೆಂಟ್ ಒಂದೇ 1 ಪೈಸೆ ಕೊಡ್ತಾ ಇಲ್ಲ, 10 ರೂಪಾಯಿ ಕೊಡ್ತಾ ಇಲ್ಲ. ಇದು ಮೊದಲು ಅವರು ಕೊಡ್ತಿದ್ರು. ಅಲ್ಲಿಂದ ಇಲ್ಲಿಂದ 2 ರೂಪಾಯಿ ಇದ್ರೆ ಅಲ್ಲಿಂದ 1 ರೂಪಾಯಿ ಬರ್ತಿತ್ತು. 1 ರೂಪಾಯಿ 10 ವರ್ಷದಿಂದ ಯಾರಿಗಾದ್ರೂ ಬಂದಿದ್ರೆ ಈ ಬೋಟ್ ಸೌಕರ್ಯ ಇದ್ದಾರೆ. ನಾವು ನಿಮ್ಮ ಜೊತೆ ಇದ್ದೇವೆ, ನಿಮ್ಮ ಪರವಾಗಿದ್ದೇವೆ. ಮತ್ತೆ ಏನು ಮಾಡಿದರೆ ಮೀನುಗಾರರಿಗೆ ಸಹಾಯ ಸರ್ಕಾರ ಆಗ್ತದೆ ಅನ್ನೋದೇ ನೋಡ್ತಾ ಇದ್ದೇವೆ. ಕೆರೋಸಿನ್ ಇಲ್ಲ ಅನ್ನೋದು ಪ್ರತಿ ವರ್ಷ ಗಲಾಟೆ. ಸೀಮೆ ಎಣ್ಣೆ ಕೊಡ್ಲಿಕ್ಕೆ ಆಗೋದಿಲ್ಲ, ಸೀಮೆ ಎಣ್ಣೆ ಇಲ್ಲ. ದುಡ್ಡು ಕೊಟ್ಟರೆ ಲಾಸ್ಟಿಗೆ ಎಲ್ಲಿವರೆಗೆ ಹೋದ್ರು ಅಂದರೆ ಮೀನುಗಾರರು ನಾವಾದರೂ ಪರ್ಚೇಸ್ ಮಾಡ್ಕೊಡ್ತೇವೆ, MRP ಕೊಡ್ಲಿಕ್ಕೆ ಹೋಗಿ ಕೊಡಿಸಿ ಸಾಕು. ಅದು ಎಷ್ಟೇ ದುಡ್ಡು ಆಗುತ್ತೆ ಅದು ಕೊಡ್ತೇನೆ. ಅದು ಹಾಗೆ ಸೆಂಟ್ರಲ್ ಗೌರ್ಮೆಂಟಿಂದ ಕೋಟಾ ಬರಬೇಕು, ನಾವು ಕೊಡಬೇಕು. ಇದು ಸಿಸ್ಟಮ್. ಅದನ್ನು ಓವರ್ಟೇಕ್ ಮಾಡಿದೆ ನಾನು. ಅವ್ರು ಕೋಟಾ ಕೊಡೋದಿಲ್ಲ. ಬೇಕಾದರೆ ಪೆಟ್ರೋಲ್ ಇಂಜನ್ ತಗೊಳ್ಳಿ ಅಂತಾರೆ, ಇಲ್ಲ ಗ್ಯಾಸ್ ಹಾಕಿ ಓಡಿಸಿ ಅಂತ. ಅವ್ರು ಕೊಡೋದಿಲ್ಲ ಅಂದರೆ ತೀರ್ಮಾನ ಮಾಡಿ. ಮತ್ತು ನಾನು ಬಂದವನೇ ಫಸ್ಟ್ ಇವರಿಗೆ ಇಂಡಸ್ಟ್ರಿಯಲ್ ಕೆರೋಸಿನ್, ನಮ್ಮಲ್ಲಿ ಬೇರೆ ಫ್ಯಾಕ್ಟ್ರಿಗಳಿಗೆಲ್ಲ ಕೆರೋಸಿನ್ ಕೊಡ್ತಾರೆ. ಅಲ್ಲಿ ಹೋಗಿ IOC ಅವರಿಗೆ BPC ಅವರಿಗೆ ಎಲ್ಲ ಕರೆದು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಹೇಳಿದೆ, ಸರ್ ನೀವು ಬೆಳಗಾವಿ ಅಧಿವೇಶನದಲ್ಲಿ ಮೀನುಗಾರರ ಪರವಾಗಿ ಮಾತಾಡಿದ್ರಿ, ಈ ವರ್ಷ ಅವ್ರಿಗೆ ನಾವು ಕೊಡಬೇಕಾದ್ರೆ ಮೊದಲೇ ಕೊಡು, ಎಷ್ಟು ಕೋಟಿ ಆಗಿ ಕೊಡೋದು? 35 ರೂಪಾಯಿ ಸರ್ಕಾರ ಸಬ್ಸಿಡಿ ಕೊಟ್ಟು ನಿಮಗೆ ಕೆರೋಸಿನ್ ಕೊಡ್ತಾವೆ ಸಿಮೆಂಟ್.
ಅಲ್ಲಿಂದ ಕೋಟಾ ಬಂದರೆ ನಿಮಗೆ 35 ರೂಪಾಯಿಗೆ ನಾವು ಡೆಲಿವರಿ ಕೊಡ್ತೀವಿ. ನನಗೆ ಏನು ಸೀಮೆ ಎಣ್ಣೆ ಟ್ಯಾಕ್ಸ್ ಅದೆಲ್ಲರಿಗೆ ಗೊತ್ತಿಲ್ಲ. ಈಗ ನಮ್ಮ ಮೋದಿಯವರು ಅದನ್ನು ಬಿಡಲಿಲ್ಲ, ಅದಕ್ಕೂ ಟ್ಯಾಕ್ಸ್ ಆಗ್ತದೆ. ಹಾಗಾಗಿ 40 ರೂಪಾಯಿಗೆ ಸಿಗುವಂಥದ್ದು 50 ಎಷ್ಟು ಕೊಡ್ತದ್ರೆ ಈಗ 57 ರೂಪಾಯಿ. ಇದು 35ಕ್ಕೆ ಸಿಗೋದು. GST ಎಲ್ಲ ಹಾಕಿ ನಾವೇನು ಮಾಡಿದ್ರು 35 ರೂಪಾಯಿ ಸಬ್ಸಿಡಿ ಸಿಕ್ಕಿದ್ರೆ ಅಷ್ಟೇ ರೇಟಿಗೆ ಕೊಡ್ತಾರೆ. ನಾವು MRP ಕೇಳಿದವ್ರಿಗೆ 70 ರೂಪಾಯಿ ಬಿಡ್ಬೋದು, 70-75 ರೂಪಾಯಿನೊಳಗೆ. ಅದಕ್ಕೂ ಮೇಲಂತೂ ಬಿಡೋದಿಲ್ಲ. ಅವಾಗ ನಾವೇನು ಮಾಡಿದ್ರು 35 ರೂಪಾಯಿ ಸಬ್ಸಿಡಿ ಕೊಟ್ಬಿಟ್ರೆ 35 ರೂಪಾಯಿ ಅಂತ ಹೇಳಿದ್ರೆ 50 ಕೋಟಿ ಒಂದು ವರ್ಷಕ್ಕೆ ನೀವು ಕೊಡ್ತಾ ಇರೋದು, ನಿಮ್ಗೆ 57 ರೂಪಾಯಿ ಸಿಗ್ತದೆ. ಅದು 10 ತಿಂಗಳ ನಿಮಗೆ ಬೇಕಾದಷ್ಟು ಬೇಕಾದ್ರೆ ತಗೊಳ್ಳಿ, ಬೇಡ ಬಿಡಿ, ನಮ್ದೇನು ಗೊತ್ತೇ ಇಲ್ಲ. ಅದು ಕ್ಲಿಯರ್ ಮಾಡಬೇಕು. ಎಲ್ಲೂ ಒಂದು ಚೂರು ನಿಮ್ಮದು ಗೌರು ಗಲಾಟೆ ಸಿಮೆಣ್ಣೆ ಸಿಗಲಿಲ್ಲ ಅಂತೇಳಿ ಹೇಳುವಂಥದ್ದಿಲ್ಲ. ಒಂದೇ ಒಂದು ಹೇಳಿದ್ರು, ನಮಗೆ 35ಕ್ಕೆ ಸಿಕ್ಕಿತ್ತು, ಈಗ 57 ಆಯಿತು. ನಾನು ಮಾಡಿದ್ದಲ್ಲ, ನಾವು ನೇರವಾಗಿ 35 ರೂಪಾಯಿ ನಿಮಗೆ ಕಡಿಮೆ ಮಾಡಿ ನಮ್ಮ ಕೈಯಿಂದ ಅಂದರೆ ಸರ್ಕಾರದಿಂದ ಕೊಟ್ಟು ನಿಮಗೆ ಸೀಮೆಣ್ಣೆ ಕೊಡ್ತೇವೆ.